ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಹೆಲ್ತ್ ಈಸ್ ವೆಲ್ತ್ ಅನ್ನೋ ಮಾತಿದೆ. ಅಂದರೆ ಆರೋಗ್ಯವೇ ಭಾಗ್ಯ ಎನ್ನಬಹುದು. ಈ ಆರೋಗ್ಯಕ್ಕೆ ಆಧಾರವೆಂದರೆ ನಾವು ಸೇವಿಸುವ ನೀರು, ಆಹಾರ, ಗಾಳಿ ಜೊತೆಗೆ ನಮ್ಮ ಜೀವನ ಶೈಲಿ, ಸರಿಯಾದ ಆಹಾರ ಕ್ರಮ, ಅದರಲ್ಲೂ ಹಸಿರು ತರಕಾರಿಗಳನ್ನು ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡ್ರೆ ಆರೋಗ್ಯವಾಗಿರಬಹುದು. ಈ ನಿಟ್ಟಿನಲ್ಲಿ ಬ್ರೊಕೊಲಿಯ ಪಾತ್ರವೇನು? ಬನ್ನಿ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಜನರು ಹೆಚ್ಚಾಗಿ ತರಕಾರಿಗಳತ್ತ ಗಮನ ಹರಿಸದೆ ಫಾಸ್ಟ್ ಫುಡ್ನತ್ತ ಚಿತ್ತ ಹರಿಸುತ್ತಿರುವುದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಹಾಗಾಗಿ ತರಕಾರಿಗಳ ಸೇವನೆ ಪ್ರಮುಖವಾದದ್ದು. ಅದರಲ್ಲೂ ಬ್ರೊಕೊಲಿ ಸೇವನೆಯಿಂದ ದೇಹದಲ್ಲಿ ಹಲವು ರೀತಿಯ ಆರೋಗ್ಯಕರ ಉಪಯೋಗಗಳಿವೆ. ಹಾಗಿದ್ರೆ ಅವು ಯಾವುವು? ಬನ್ನಿ ಒಂದೊಂದಾಗಿ ತಿಳಿಯೋಣ. ಬ್ರೊಕೊಲಿ ಅಥವಾ ಹಸಿರು ಹೂಕೋಸು ಇಟಲಿಯ ಮೂಲವಾಗಿದ್ದು ಇದನ್ನು ಚೀನಾ ಹಾಗೂ ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಈ ತರಕಾರಿಯನ್ನ ಸೇವಿಸಿದ್ರೆ ಆಗುವ ಲಾಭ ಅಷ್ಟಿಷ್ಟಲ್ಲ. ಬ್ರೊಕೊಲಿ ಹಲವು ರೀತಿಯ ಪೋಷಕಾಂಶಗಳನ್ನು ಹೊಂದಿದೆ. ಇದನ್ನ ಪ್ರತಿದಿನ ಸೇವಿಸುವುದರಿಂದ ಹೃದಯಾಘಾತದಂತಹ ಸಮಸ್ಯೆ, ರಕ್ತನಾಳ ಸಂಬಂಧಿ ಕಾಯಿಲೆಗಳಿಂದ ದೂರ ಉಳಿಯಬಹುದು. ಬಹುದಳ ತರಕಾರಿಯಾದ ಬ್ರೊಕೊಲಿಯನ್ ನಿತ್ಯವೂ ಸೇವನೆ ಮಾಡಿದರೆ ಮಹಿಳೆಯರಲ್ಲಿ ರಕ್ತನಾಳದ ಕಾಯಿಲೆಗಳು ಕಂಡು ಬರುವುದಿಲ್ಲ. ಹಾಗೆಯೇ ಈ ತರಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ಮಹಿಳೆಯರ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಕೊಬ್ಬು ಶೇಖರಣೆ ಆಗುವ ಅಪಾಯವು ತುಂಬಾ ಕಡಿಮೆ ಆಗುತ್ತದೆ. ಇನ್ನು ತಲೆ, ಕುತ್ತಿಗೆ ಭಾಗ ಮತ್ತು ಮಹಿಳೆಯರಲ್ಲಿ ಸ್ತನ ಮತ್ತು ಗರ್ಭಕೋಶಗಳಲ್ಲಿ ಕಂಡುಬರುವ ಕ್ಯಾನ್ಸರ್ಗೆ ಮುಕ್ತಿ ನೀಡಲು ಬ್ರೊಕೊಲಿ ಸೇವನೆ ಸಹಕಾರಿಯಾಗಿದೆ. ಇದಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಸೌಂದರ್ಯವು ವೃದ್ಧಿಯಾಗುತ್ತದೆ ಮತ್ತು ಕೂದಲು ಸದೃಢವಾಗಿ ಬೆಳೆಯುತ್ತದೆ. ಬ್ರೊಕೊಲಿ ಆಯಸ್ಸು ಮಾರುಕಟ್ಟೆಯಲ್ಲಿನ ವರ್ಚಸ್ಸು, ಆರೋಗ್ಯದ ಲಾಭಗಳು ಹೆಚ್ಚಾಗಿರುವುದರಿಂದ ಇದರ ಬೆಲೆ ಸ್ವಲ್ಪ ದುಬಾರಿಯೇ. ನಮ್ಮ ರೈತರು ಸಹ ಮಾರುಕಟ್ಟೆಯಲ್ಲಿ ಲಭ್ಯತೆ ಆಧರಿಸಿ ಸಾವಯವ ಪದ್ಧತಿಯಲ್ಲಿ ಬ್ರೊಕೊಲಿ ಬೆಳೆದ ಲಾಭಗಳನ್ನು ಪಡೆಯಬಹುದು. ಇದಾಗಿತ್ತು ಕೃಷಿ ಮಾಹಿತಿ. ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.